ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರತಿಯೊಂದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಮನುಷ್ಯ ತನ್ನ ಅನುಕೂಲಗಳಿಗೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾನೆ. ಚುನಾವಣೆ, ಸರ್ಕಾರ, ಆಡಳಿತ ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೆ. ಆದರೆ ಆ ವ್ಯವಸ್ಥೆನೇ ನಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಹೋದರೆ ಜನ ಏನು ಮಾಡ್ತಾರೆ? ದಂಗೆ ಹೇಳ್ತಾರೆ. ಮೊನ್ನೆ ಕೂಡ ಅಲ್ಲಿ ಅದೇ ಆಗಿದೆ. ಬೆಲೆ ಏರಿಕೆ ವಿರುದ್ಧ ಜನ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅಗತ್ಯ ವಸ್ತುಗಳ ಮೇಲೆ ಮತ್ತೆ ತೆರಿಗೆಯನ್ನು ಹೆಚ್ಚು ಮಾಡೋದಕ್ಕೆ ಸಂಸತ್ ಸಭೆ ನಡೀತಿದೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಅವರು ತಡ ಮಾಡೋದಕ್ಕೆ ಹೋಗಿಲ್ಲ, ಸೀದಾ ಸಂಸತ್ತಿಗೆ ನುಗ್ಗಿದ್ದಾರೆ. ಅವರ ಆಕ್ರೋಶ ಎಷ್ಟಿತ್ತು ಅಂದರೆ ಸಂಸತ್ ಭವನಕ್ಕೆ ಬೆಂಕಿ ಹಚ್ಚಿದ್ದಾರೆ. ಉದ್ರಿಕ್ತರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಜನರ ಮೇಲೆ ಗುಂಡು ಹಾರಿಸಬೇಕಾಗಿ ಬಂದಿದೆ. ಅಲ್ಲಿ ಸಾವಿಗೀಡಾದವರ ಸಂಖ್ಯೆ 23 ದಾಟಿದೆ ಮತ್ತು 106 ಮಂದಿ ಗಾಯಗೊಂಡಿದ್ದಾರೆ. ಇಷ್ಟಾದರೂ ಕೂಡ ಅಲ್ಲಿನ ಪರಿಸ್ಥಿತಿ ಏನು ಹತೋಟಿಗೆ ಬಂದಿಲ್ಲ. ಉದ್ರಿಕ್ತರನ್ನು ನಿಯಂತ್ರಿಸಿ ಅಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡೋದಕ್ಕೆ ಅಲ್ಲಿನ ಪೊಲೀಸರು ಇನ್ನಿಲ್ಲದ ಸಾಹಸ ಪಡ್ತಾ ಇದ್ದಾರೆ. ಹಾಗಾದರೆ ತೀರಾ ತಮ್ಮ ಪಾರ್ಲಿಮೆಂಟಿಗೆ ಬೆಂಕಿ ಹಚ್ಚುವಷ್ಟು ಜನ ಸಿಟ್ಟಿಗೆದ್ದಿದ್ದಲ್ಲಿ ಅಲ್ಲಿ ಸರ್ಕಾರ ಆ ಪಾಟಿ ಬೆಲೆ ಏರಿಕೆ ಮಾಡೋದಕ್ಕೆ ಕಾರಣವಾಗಿದ್ದಾದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಂಸತ್ತಿನ ಮೇಲೆ ದಾಳಿ, ಅಲ್ಲಿ ಕಲರ್ ಬಾಂಬುಗಳನ್ನು ಎಸೆಯೋದು, ಸಂಸತ್ತಿನ ಪೀಠೋಪಕರಣಗಳನ್ನು ಸುಟ್ಟು ಹಾಕೋದು, ಇಂಥ ಘಟನೆಗಳನ್ನು ನಾವು ಕಳೆದ 4 ವರ್ಷಗಳಿಂದ ನೋಡ್ತಲೇ ಇದ್ದೀವಿ. 2020 ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಯ ಬಳಿಕ ಟ್ರಂಪ್ ಬೆಂಬಲಿಗರು ಅಲ್ಲಿನ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿ ದಾಂಧಲೆ ಮಾಡಿದರು. ಹಾಗೆಯೇ ಕಳೆದ ಬಾರಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಭಾರತದ ಸಂಸತ್ತಲ್ಲಿ ಕೂಡ ಒಂದಷ್ಟು ವಿದ್ಯಾವಂತ ಕಿಡಿಗೇಡಿಗಳು ಕಲರ್ ಬಾಂಬ್ ಹಾಕೋದ್ರ ಮೂಲಕ ಗಲಿಬಿಲಿ ಸೃಷ್ಟಿ ಮಾಡಿದರು. ಮಾಲ್ಡೀವ್ಸ್ನ ಸಂಸತ್ತಲ್ಲಿ ಆಡಳಿತ ಪ್ರತಿಪಕ್ಷಗಳ ಸದಸ್ಯರು ಪರಸ್ಪರ ಹೊಡೆದಾಡಿಕೊಂಡ್ರು. ಈಗ ಅದೊಂದು ದೇಶದಲ್ಲಿ ಉದ್ರಿಕ್ತ ಜನ ಸಂಸತ್ತಿಗೆ ಬೆಂಕಿನೇ ಹಚ್ಚಿದ್ದಾರೆ. ಅರ್ಧ ಸಂಸತ್ತು ಬೆಂಕಿಯಲ್ಲಿ ಸುಟ್ಟು ಹೋಗಿದೆ. ಆ ದೇಶದ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಅಂದಹಾಗೆ ಅಂಥದ್ದೊಂದು ಭಯಾನಕ ದಾಳಿ ನಡೆದಿರೋದು ಆಫ್ರಿಕಾದ ದೇಶ ಕೀನ್ಯಾದಲ್ಲಿ. ಗೆಳೆಯರೆ, ಯಾವುದೇ ದೇಶದಲ್ಲಿ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅನ್ನೋದು ಅಲ್ಲಿನ ಜನರ ಜೀವನವನ್ನು ದುಸ್ತರಗೊಳಿಸುತ್ತೆ. ಈಗ ನಮ್ಮ ರಾಜ್ಯದ ಉದಾಹರಣೆನೇ ತಗೊಳ್ಳಿ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ತೈಲದ ಬೆಲೆ ಏರಿಕೆ ಆದರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಕೂಡ ಏರಿಕೆ ಉಂಟಾಗುತ್ತೆ. ಯಾಕೆಂದರೆ ಸಾಗಾಟದ ವೆಚ್ಚ ಹೆಚ್ಚಾಗುತ್ತೆ. ಹಾಗೆಯೇ 50 ml ಹಾಲು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಪಾಕೆಟ್ ಹಾಲಿನ ರೇಟನ್ನು ₹2 ಹೆಚ್ಚು ಮಾಡಲಾಗಿದೆ. 50 ml ಹಾಲನ್ನು ಹೆಚ್ಚಿಗೆ ಕೊಡಿ ಅಂತ ಇವರನ್ನು ಯಾರು ಕೇಳಿದರು? ನಮ್ಮಲ್ಲಿ ಪ್ರಯಾಣ ದರ ಏರಿಕೆ ಆಗಿದೆ, ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ. ಇದೆಲ್ಲದರ ವಿರುದ್ಧ ನಮ್ಮಲ್ಲಿ ಕೂಡ ಸಿಟ್ಟು, ಆಕ್ರೋಶಗಳಿವೆ. ಆದರೆ ನಾವು ತೀರಾ ಬೀದಿಗಿಳಿದು ಗಲಾಟೆ ಮಾಡೋ ಜನ ಅಲ್ಲ. ಚುನಾವಣೆ ಬರೋವರೆಗೆ ಕಾದು ಅಲ್ಲಿ ಉತ್ತರ ಹೇಳೋದನ್ನು ನಮ್ಮ ಜನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಆದರೆ ಕೀನ್ಯಾದಲ್ಲಿ ಹಾಗಾಗಿಲ್ಲ. ಅಲ್ಲಿನ ಕರೆನ್ಸಿ ಶೆಲ್ಲಿಂಗ್ನ ಮೌಲ್ಯ ಕುಸಿದಿದೆ. ಅಷ್ಟೇ ಅಲ್ಲದೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದ ಅಲ್ಲಿನ ಜನ ಪರಿತಪಿಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಸರ್ಕಾರ ಇನ್ನಷ್ಟು ತೆರಿಗೆಯನ್ನು ಹೆಚ್ಚು ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಆ ಜನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಪ್ರತಿಭಟನೆ ಸಂಸತ್ತಿನವರೆಗೆ ಬಂದು ನಿಂತಿದೆ. ಗೆಳೆಯರೆ, ಕೀನ್ಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೂರ್ವ ಆಫ್ರಿಕಾ ದೇಶಗಳ ಪೈಕಿ ಈ ಕೀನ್ಯಾ ಕೂಡ ಒಂದು. ನೈರೋಬಿ ಇದರ ರಾಜಧಾನಿ. ಪೋರ್ಚುಗೀಸರು ಹಾಗೂ ಬ್ರಿಟಿಷರಿಂದ ಆಳಲ್ಪಟ್ಟ ಈ ಕೀನ್ಯಾ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ 28ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೆ ಜನಸಂಖ್ಯೆಯ ಲೆಕ್ಕದಲ್ಲಿ ಇದು ಆಫ್ರಿಕಾ ದೇಶಗಳ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿ ನಿಲ್ಲುತ್ತೆ. 5,80,367 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರೋ ಈ ಕೀನ್ಯಾದಲ್ಲಿ 5,15,00,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಅದರಲ್ಲಿ 85% ಕ್ರೈಸ್ತರಿದ್ದಾರೆ, 10.9% ಮುಸ್ಲಿಮರಿದ್ದಾರೆ. ಇನ್ನುಳಿದ ಹಾಗೆ 1.5% ನಾವು ಯಾವುದೇ ಮತಧರ್ಮಗಳಿಗೆ ಸೇರಿದವರಲ್ಲ ಅಂತ ಹೇಳ್ಕೋತಾರೆ. 0.7% ಬುಡಕಟ್ಟು ಜನ ಇದ್ದಾರೆ. ಇನ್ನುಳಿದ 1.3% ಬೇರೆ ಬೇರೆ ಮತಧರ್ಮಗಳಿಗೆ ಸೇರಿದವರಿದ್ದಾರೆ. ಈ ಕೀನ್ಯಾ ಒಂದು ಕಡೆ ಸೋಮಾಲಿಯಾ, ಮತ್ತೊಂದು ಕಡೆ ಇಥಿಯೋಪಿಯಾ, ಮಗದೊಂದು ಕಡೆ ಸೌತ್ ಸುಡಾನ್, ಇನ್ನೊಂದು ಕಡೆ ಉಗಾಂಡಾ ಹಾಗೂ ಟ್ಯಾಂಜೇನಿಯಾಗಳನ್ನು ಗಡಿಯಾಗಿ ಹೊಂದಿದೆ. ಹಾಗೆಯೇ ಕೀನ್ಯಾದ ಪೂರ್ವ ಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ಇನ್ನು ಇಲ್ಲಿನ GDP $112 ಬಿಲಿಯನ್ ಜಗತ್ತಿನ ಬಡ ದೇಶಗಳ ಪಟ್ಟಿಯಲ್ಲಿ ಕೀನ್ಯಾ ಕೂಡ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಇಂಥ ಕೀನ್ಯಾದಲ್ಲಿ ಈಗ ಸಮಸ್ಯೆಗಳ ಆಗರಾನೆ ಸೃಷ್ಟಿಯಾಗ್ತಾ ಇದ್ದು ಅದು ಇವತ್ತಲ್ಲಿ ನಾಗರಿಕ ದಂಗೆಗಳಿಗೆ ಕಾರಣ ಆಗಿದೆ. ಗೆಳೆಯರೆ, ಜೂನ್ 25ನೇ ತಾರೀಕು ಕೀನ್ಯಾದ ರಾಜಧಾನಿ ನಗರ ನೈರೋಬಿಯಲ್ಲಿನ ಸಂಸತ್ ಭವನದಲ್ಲಿ ಆಡಳಿತ ಪಕ್ಷದ ನಾಯಕರು ಸಭೆ ಸೇರಿದರು. ಆ ಸಭೆಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸರಿದಾರಿಗೆ ತರೋ ನಿಟ್ಟಲ್ಲಿ ಹಾಗೂ ಹೊರ ದೇಶಗಳಿಂದ ಸಾಲ ಮಾಡದೆ ತಮ್ಮದೇ ಆರ್ಥಿಕತೆಯನ್ನು ಸೃಷ್ಟಿ ಮಾಡಿಕೊಳ್ಳುವ ನಿಟ್ಟಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಅಲ್ಲಿ ಹಣ ಬೇಕು, ಆದರೆ ಸಾಲ ಮಾಡೋದಿಲ್ಲ ಅಂದರೆ ಸರ್ಕಾರಕ್ಕೆ ಹಣ ಸಂಗ್ರಹಕ್ಕಿರೋ ಮಾರ್ಗ ತೆರಿಗೆಯನ್ನು ಹೆಚ್ಚು ಮಾಡೋದು. ಆ ಮೂಲಕ ಈ ಬಾರಿ ಸುಮಾರು $2.7 ಬಿಲಿಯನ್ ಹೆಚ್ಚು ಆದಾಯವನ್ನು ಗಳಿಸಬೇಕು ಅನ್ನೋ ಬಗ್ಗೆ ಅಲ್ಲಿ ಚರ್ಚೆಗಳು ಶುರುವಾದವು.
ಗೆಳೆಯರೆ, ಕೀನ್ಯಾದ ಆರ್ಥಿಕತೆ ಅನ್ನೋದು ಹೇಗಿದೆ ಅಂದರೆ, ಅಲ್ಲಿನ ಒಟ್ಟು ಬಜೆಟಲ್ಲಿ 37% ಮೊತ್ತ ಕೇವಲ ಸಾಲಗಳಿಗೆ ಬಡ್ಡಿ ಕಟ್ಟೋದಕ್ಕೆ ಬಳಕೆ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಸಾಲ ತಂದರೆ ಹೆಚ್ಚು ಬಡ್ಡಿ ಕಟ್ತಾ ಹೋಗಬೇಕು. ಹೀಗಾಗಿ ಸಾಲ ತರೋದನ್ನು ಬಿಟ್ಟು ಆದಾಯ ಹೆಚ್ಚು ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ತೆರಿಗೆಗಳನ್ನು ಏರಿಕೆ ಮಾಡೋದು ಅನಿವಾರ್ಯ ಆಗಿತ್ತು. ಈಗ ನಮ್ಮಲ್ಲಿ ಉಚಿತಗಳಿಗೆ ಹಣ ಹೊಂದಿಸಬೇಕು ಅಂತ ಒಂದಷ್ಟು ತೆರಿಗೆಗಳನ್ನು, ಬೆಲೆಗಳನ್ನು ಹೆಚ್ಚು ಮಾಡ್ತಾ ಇದ್ದಾರಲ್ವಾ, ಹಾಗೇನೆ ಪಾಪ ಕೀನ್ಯಾ ಕೂಡ ಮಾಡೋದಕ್ಕೆ ಹೋಗ್ತಾ ಇತ್ತು. ಹೀಗಾಗಿ ಅಲ್ಲಿ ಅಡುಗೆ ಎಣ್ಣೆ, ಕಾರ್ ಓನರ್ಶಿಪ್ಪು, ಬ್ರೆಡ್ಡು ಹಾಗೂ ಹಣಕಾಸಿನ ವ್ಯವಹಾರಗಳ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿತು. ಇದಕ್ಕೆ ವಿಪಕ್ಷಗಳ ವಿರೋಧ ಶುರುವಾಯಿತು. ಅವರು ತೆರಿಗೆ ಹೆಚ್ಚಳದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಗಳನ್ನು ಶುರು ಮಾಡಿದರು. ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡ್ತು ಅಂತ ಈ ಬಿಜೆಪಿಗಳು ಪ್ರತಿಭಟನೆ ಮಾಡಿದ್ರಲ್ಲ, ಹಾಗೇನೆ. ಆದರೆ ನಮ್ಮಲ್ಲೇನಾಯಿತು ಅಂದರೆ, ಅಧಿಕಾರದಲ್ಲಿದ್ದಾಗ ಇವರು ಅದನ್ನೇ ಮಾಡಿದ್ದು, ಈಗ ಬೇರೆಯವರು ಅಧಿಕಾರದಲ್ಲಿದ್ದಾರೆ, ಇವರು ನಿರುದ್ಯೋಗಿಗಳು, ಹೀಗಾಗಿ ಅವರು ಮಾಡಿದ ಬೆಲೆ ಏರಿಕೆಯ ವಿರುದ್ಧ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಷ್ಟೇ ಅನ್ನೋದು ನಮ್ಮ ಜನಕ್ಕೆ ಗೊತ್ತು. ನಮ್ಮವರು ತುಂಬ ಪ್ರಜ್ಞಾವಂತರು. ಅವರು ತೆರಿಗೆ ಹೆಚ್ಚು ಮಾಡಿದಾಗಲೂ ಕೇಳೋದಿಲ್ಲ, ಇವರು ತೆರಿಗೆ ಹೆಚ್ಚು ಮಾಡಿದಾಗಲೂ ಕೇಳೋದಿಲ್ಲ. ಹೀಗಾಗಿ ಪ್ರತಿಭಟನೆಗಳಿಗೆ ಹೆಚ್ಚು ಬೆಂಬಲ ಸಿಗಲಿಲ್ಲ. ಆದರೆ ಕೀನ್ಯಾದ ಜನ ನಮ್ಮಷ್ಟು ಶಾಂತಿ ಪ್ರಿಯರಲ್ಲ. ಅಲ್ಲಿ ಪ್ರತಿಪಕ್ಷಗಳ ಪ್ರತಿಭಟನೆಗೆ ಜನ ಕೈ ಜೋಡಿಸಿದ್ರು. ಸಾಮಾನ್ಯವಾಗಿ ಪ್ರತಿಭಟನೆಗಳು, ಹೋರಾಟಗಳಲ್ಲಿ ಜನ ಸುಖ ಸುಮ್ಮನೆ ಬಂದುಬಿಡೋದಿಲ್ಲ. ಅಲ್ಲೊಂದಷ್ಟು ಬೇರೆ ಬೇರೆ ಫ್ಯಾಕ್ಟರಿಗಳು ಕೆಲಸ ಮಾಡಬೇಕು, ವಿದೇಶಿ ಶಕ್ತಿಗಳ ಕೈವಾಡ ಕೂಡ ಇರಬೇಕು. ಅಲ್ಲೂ ಕೂಡ ಅದೆಲ್ಲ ಇತ್ತು. ವಿಶೇಷವಾಗಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ನ ನೆರಳು ಈ ಪ್ರತಿಭಟನೆಗಳ ಹಿಂದೆ ಕಂಡುಬಂತು. ಯುವಕರು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೀದಿಗಿಳಿದ್ರು. ಇನ್ನು ಉದ್ರಿಕ್ತರನ್ನು ಚದುರಿಸುವ ಕೆಲಸಕ್ಕೆ ಪೊಲೀಸರು ಕೈ ಹಾಕಿದ್ರಾದರೂ ಅದರಲ್ಲಿ ಅಂಥ ಯಶಸ್ಸು ಸಿಗಲಿಲ್ಲ. ಪ್ರತಿಭಟನಾಕಾರರು ಸಂಸತ್ತಿನ ಕಡೆ ಹೆಜ್ಜೆ ಹಾಕಿದರು. ಪೊಲೀಸರ ಪ್ರತಿರೋಧವನ್ನು ದಾಟಿ ಸಂಸತ್ ಭವನಕ್ಕೆ ಅವರು ನುಗ್ಗಿದ್ರು. ಪ್ರಜಾಪ್ರಭುತ್ವದ ದೇವಾಲಯ ಅಂತ ಕರೆಸಿಕೊಳ್ಳುವ ಪಾರ್ಲಿಮೆಂಟ್ಗೆ ಅದರ ಪ್ರಭುಗಳೇ ಬೆಂಕಿ ಹಚ್ಚಿದ್ರು. ಉದ್ರಿಕ್ತ ಗುಂಪನ್ನು ಚದುರಿಸೋದಕ್ಕೆ ಪೊಲೀಸರು ಅನಿವಾರ್ಯವಾಗಿ ಗುಂಡು ಹಾರಿಸಬೇಕಾಗಿ ಬಂತು. ಈ ದಾಳಿಯಲ್ಲಿ ಸಾವಿಗೀಡಾದವರ ಸಂಖ್ಯೆ 23 ದಾಟಿದ್ದು 106 ಮಂದಿ ಗಾಯಗೊಂಡಿದ್ದಾರೆ. ಗೆಳೆಯರೆ, ಕೀನ್ಯಾಗೆ ಇವತ್ತು ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಗೊತ್ತಾ? ಚೈನಾದಿಂದ ಮಾಡಿಕೊಂಡ ಶಕ್ತಿ ಮೀರಿದ ಸಾಲ. ಚೈನಾ ಈ ಹಿಂದೆ ಕೀನ್ಯಾಗೆ ಸಾಕಷ್ಟು ಸಾಲ ಕೊಟ್ಟಿತ್ತು. ಕೀನ್ಯಾದ ರೈಲು ಮಾರ್ಗವನ್ನು ಸ್ಟ್ಯಾಂಡರ್ಡ್ ಗೇಜ್ಗೆ ಬದಲಾಯಿಸೋದಕ್ಕೆ ಈ ಸಾಲವನ್ನು ಕೊಡಲಾಯಿತು. ಆದರೆ ಆ ಸಾಲ ಎಷ್ಟರ ಮಟ್ಟಿಗೆ ಇವತ್ತು ಬೆಳೆದಿದೆ ಅಂದರೆ, ಕೀನ್ಯಾದ ಒಟ್ಟು ಸಾಲ $70 ಬಿಲಿಯನ್ ಅಧಿಕ ಆಗಿದೆ. ಅದರಲ್ಲಿ ಸಿಂಹಪಾಲು ಚೈನಾದ್ದು. ಇನ್ನು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಭಾಗವಾದ ಕೀನ್ಯಾ ಈಗ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಯಾಕೆಂದರೆ ಈ ಚೈನಾದ ಸಾಲಗಳೇ ಹಾಗೆ. ಅವ್ರ ಹತ್ರ ಸಾಲ ತಗೊಂಡ ಯಾವ ದೇಶಕ್ಕೂ ಆ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಚೈನಾ ಆ ದೇಶದಲ್ಲೊಂದು ಬಂದರನ್ನೋ, ಮೈನಿಂಗನ್ನೋ, ಏರ್ಪೋರ್ಟನ್ನೋ 106 ವರ್ಷಗಳಿಗೆ ಲೀಸ್ಗೆ ತಗೊಂಡು ಅಲ್ಲಿ ಲಾಭ ಮಾಡೋದಕ್ಕೆ ಶುರು ಮಾಡುತ್ತೆ. ಈಗ ಕೀನ್ಯಾದಲ್ಲಿ ಆಗ್ತಾ ಇರೋದು ಅದೇನೆ. ಹೀಗಾಗಿ ಈ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ತಾ ಇರೋ ಸರ್ಕಾರ ಇನ್ನು ಮುಂದೆ ಚೈನಾದ ಹತ್ರ ಸಾಲ ಮಾಡಿದರೆ ನಾವು ಸರ್ವನಾಶ ಆಗ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದೆ. ಹೀಗಾಗಿ ನಾವು ಸಾಲ ಮಾಡದೆ ದೇಶವನ್ನು ಮುನ್ನಡೆಸಬೇಕು, ಅದಕ್ಕೆ ಒಂದಷ್ಟು ಹಣ ಹೊಂದಿಸಬೇಕು, ಹೀಗಾಗಿ ತೆರಿಗೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂತು. ಅದೇ ನಿರ್ಧಾರ ಅವರಿಗೀಗ ತಿರುಗುಬಾಣ ಆಗಿದೆ. ಇನ್ನು ಈ ಕೀನ್ಯಾದ ಪ್ರಮುಖ ನಗರಗಳಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಸಂಘರ್ಷ ನಡೀತಾ ಇದೆ. ಬಂದರು ನಗರಿ ಮೊಂಬಾಸಾ ಹಾಗೂ ನೈರೋಬಿಯಲ್ಲಿ ಸಮಸ್ಯೆ ತುಂಬಾ ಹೆಚ್ಚಾಗಿದ್ದು, ಆ ಪ್ರದೇಶದಲ್ಲಿರೋ ಭಾರತೀಯರಿಗೆ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ತುಂಬ ಎಮರ್ಜೆನ್ಸಿ ಅನ್ನೋ ಸಂದರ್ಭಗಳನ್ನು ಹೊರತುಪಡಿಸಿದರೆ ಸುಮ್ಮನೆ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಓಡಾಡಬೇಡಿ ಅಂತ ಭಾರತದ ರಾಜತಾಂತ್ರಿಕ ಕಚೇರಿ ಕೀನ್ಯಾದಲ್ಲಿ ನೆಲೆಸಿರುವ ಭಾರತೀಯರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ. ಸ್ವಲ್ಪ ದಿನಗಳ ಕಾಲ ಅಲ್ಲಿನ ಸಂಘರ್ಷ ಶಾಂತಿಯಾಗುವವರೆಗೆ ಅನಗತ್ಯವಾಗಿ ಹೊರಗೆ ಓಡಾಡೋದಕ್ಕೆ ಹೋಗಬೇಡಿ, ಅದರಲ್ಲೂ ನೀವು ಗಲಭೆ ಪೀಡಿತ ಪ್ರದೇಶಗಳಲ್ಲಿದ್ದರೆ ತುಂಬಾನೇ ಎಚ್ಚರಿಕೆಯಿಂದ ಇರಿ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಹೇಳಿದೆ. ಇನ್ನು ನೈರೋಬಿಯಲ್ಲಿ ನಡೆದಿರುವ ಸಂಸತ್ ಭವನದ ಮೇಲಿನ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತೀವ್ರವಾಗಿ ಖಂಡಿಸಿದ್ದಾರೆ. ಗೆಳೆಯರೆ, 2020ರಲ್ಲಿ ಚೈನಾ ವೈರಾಣುವಿನ ಕಾಟ ಶುರುವಾದ ಮೇಲೆ ಸಾಕಷ್ಟು ದೇಶಗಳ ಆರ್ಥಿಕ ಪರಿಸ್ಥಿತಿ ಹೀಗೆ ಹಳ್ಳ ಹಿಡಿದು ಹೋಗಿದೆ. ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರ್ ಹೀಗೆ ಸಾಕಷ್ಟು ದೇಶಗಳು ಇವತ್ತು ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಈಗ ಅಂಥದ್ದೇ ಸಮಸ್ಯೆ ಆಫ್ರಿಕಾದ ದೇಶಗಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಕುಸಿದು ಹೋಗಿರುವ ಅಲ್ಲಿನ ಆರ್ಥಿಕತೆಯನ್ನು ಮೇಲೆತ್ತೋದಕ್ಕೆ ಅಲ್ಲಿನ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಇಷ್ಟಾದರೂ ಸಾಲದ ಶೂಲ ಅನ್ನೋದು ಆ ದೇಶವನ್ನು ಹೆಚ್ಚಾಗಿ ಬಾಧಿಸ್ತಾ ಇದೆ. ಇನ್ನು ಈಗ ಕೆನ್ಯಾದಲ್ಲಿ ಶುರುವಾಗಿರುವ ಪ್ರತಿಭಟನೆಯಲ್ಲಿ ಅತಿ ಹೆಚ್ಚು ಮಂದಿ ಯುವಕರೇ ಭಾಗಿಯಾಗಿರುವುದರಿಂದ ಪ್ರತಿಭಟನೆ ಮತ್ತಷ್ಟು ಬಿಸಿ ಏರಿಸಿಕೊಳ್ತಾ ಇದೆ. ಪ್ರತಿಭಟನಾಕಾರರು ಅಧ್ಯಕ್ಷರ ರಾಜೀನಾಮೆಗೆ ಒತ್ತಾಯಿಸಿರುವುದನ್ನು ನೋಡಿದರೆ ಇದು ಕೂಡ ಮತ್ತೊಂದು ಶ್ರೀಲಂಕಾ ಆಗಿ ಬದಲಾಗುತ್ತಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇದು ಗೆಳೆಯರೆ, ಕೆನ್ಯಾದಲ್ಲಿ ಶುರುವಾಗಿರುವ ಸಂಘರ್ಷ ಹಾಗೂ ಅದಕ್ಕೆ ಕಾರಣವಾದ ಅಂಶಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.